ಹಾಯ್ ಸ್ನೇಹಿತರೆ, ನಮಸ್ಕಾರ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಈ ಎಪಿಸೋಡಲ್ಲಿ ಇಂಪಾರ್ಟೆಂಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗಳನ್ನು ನೋಡ್ತಾ ಹೋಗೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ಲಿ ಸಿ ವರ್ಡಿಂದ ಆರಂಭಗೊಳ್ತಕ್ಕಂಥ ಇಂಪಾರ್ಟೆಂಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗಳನ್ನು ನಾವು ನೋಡ್ತಾ ಇರೋದು. ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ಎ ಮತ್ತು ಬಿ ಕವರ್ ಆಗಿದೆ. ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ಇಂಗ್ಲೀಷ್ ಗ್ರಾಮರ್ ಅಂತ ಪ್ಲೇಲಿಸ್ಟ್ ಇದೆ, ಆ ಪ್ಲೇಲಿಸ್ಟನ್ನು ಓಪನ್ ಮಾಡಿ ನೋಡಬಹುದು. ನಮ್ಮ ಅಪ್ಕಮಿಂಗ್ ಎಕ್ಸಾಮ್ ಆಗಿರ್ತಕ್ಕಂಥ PDO ಅಥವಾ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಥವಾ FDA SDA ಎಲ್ಲ ಎಕ್ಸಾಮ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದಾಗಿರ್ತದೆ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಆರಂಭ ಮಾಡೋಣ. ಮೊದಲನೇ ಒಂದು ಒನ್ ವರ್ಡ್ ಏನಪ್ಪ ಅಂದರೆ ಅ ಪಬ್ಲಿಕ್ ರೂಮ್ ಆರ್ ಅ ಬಿಲ್ಡಿಂಗ್ ವೇರ್ ಗ್ಯಾಂಬ್ಲಿಂಗ್ ಗೇಮ್ಸ್ ಆರ್ ಪ್ಲೇಡ್. ಒಂದು ಕೋಣೆ, ಆ ಕೋಣೆಯಲ್ಲಿ ಗ್ಯಾಂಬ್ಲಿಂಗ್ ಗೇಮ್ಸ್ಗಳನ್ನು ಆಡ್ತಾ ಇರ್ತಾರಲ್ಲ, ಅದಕ್ಕೆ ಏನಂತ ಕರೀತಾರೆ ಅಂತ ಕೇಳೋ ಪ್ರಶ್ನೆ. ಅದಕ್ಕೆ ಕ್ಯಾಸಿನೋ ಅಂತೇಳಿ ಕರೀತಾರೆ. ವೇರ್ ದ ಗ್ಯಾಂಬ್ಲಿಂಗ್ ಗೇಮ್ಸ್ ಆರ್ ಪ್ಲೇಡ್. ಇಮೇಜನ್ನು ಕೂಡ ನೋಡ್ತಾ ಇದ್ದೀರಿ. ಲೆಟ್ ಮಿ ಮೇಕ್ ಇಟ್ ಮ್ಯಾಕ್ಸಿಮೈಸ್. ಓಕೆ, ಸೊ ಈ ಥರನಾಗಿರ್ತಕ್ಕಂಥ ಗೇಮ್ಸ್ಗಳನ್ನು ನೀವು ಕ್ಯಾಸಿನೋದಲ್ಲಿ ಆಡ್ತೀರಾ. ಲೈಕ್ ಒಂದು ಪಿನ್ ಕಂಪ್ಲೀಟಾಗಿ ಸ್ಪಿನ್ ಆಗ್ತಾ ಇರ್ತದೆ, ನೀವು ಒಂದು ನಂಬರ್ಗೆ ಹಾಕಿಬಿಟ್ಟು ಅಮೌಂಟ್ ಕಟ್ತೀರಾ. ಫಾರ್ ಎಕ್ಸಾಂಪಲ್ ನಂಬರ್ 7ಗೆ ನಿಲ್ಲುತ್ತೆ ಅಂತ ಹೇಳಿ. ಸಪೋಸ್ ನಂಬರ್ 7ಗೆ ನಿಂತಂದರೆ ನೀವು 10 ರೂಪಾಯಿ ಕಟ್ಟಿದರೆ ಅವರು ಡಬಲ್ ಆಗಿ 20 ರೂಪಾಯಿ ಕೊಡ್ತಾರೆ. ಸಪೋಸ್ ಲಾಸ್ ಆದರೆ 0 ರೂಪೀಸ್. ಓಕೆ, ಇಂತಹ ಗೇಮ್ಗಳಲ್ಲಿ ಲಾಭಕ್ಕಿಂತ ನಷ್ಟ ಆಗುವುದು ಜಾಸ್ತಿ. ಸೊ ಬಿ ಅವೇರ್ ಅಬೌಟ್ ಇಟ್. ಬಟ್ ಫಾರ್ ಅವರ್ ಎಕ್ಸಾಮ್ ಜಸ್ಟ್ ರಿಮೆಂಬರ್ ದ ನೇಮ್. ಅ ಪಬ್ಲಿಕ್ ರೂಮ್ ಆರ್ ಅ ಬಿಲ್ಡಿಂಗ್ ವೇರ್ ಗ್ಯಾಂಬ್ಲಿಂಗ್ ಗೇಮ್ಸ್ ಆರ್ ಪ್ಲೇಡ್ ಈಸ್ ನೋನ್ ಆ್ಯಸ್ ಕ್ಯಾಸಿನೋ. ಓಕೆ, ನೆಕ್ಸ್ಟ್ ವರ್ಡ್ ದ ಒನ್ ವಿಚ್ ಕ್ಯಾನ್ ಬಿ ಕ್ಯೂರ್ಡ್. ದ ಒನ್ ವಿಚ್ ಕ್ಯಾನ್ ಬಿ ಕ್ಯೂರ್ಡ್ ಅಂದರೆ ಯಾವುದನ್ನು ವಾಸಿ ಮಾಡಲಿಕ್ಕೆ ಆಗ್ತದೆ ಅಂಥದಕ್ಕೆ ಏನಂತೇಳಿ ಕರೀತಾರೆ ಅಂತ ಕೇಳ್ತಿರೋದು. ಅದಕ್ಕೆ ಕ್ಯೂರೇಬಲ್ ಅಂತೇಳಿ ಕರೀತಾರೆ. ವಾಟ್ ವಿ ಕಾಲ್ ಇಟ್ ಆ್ಯಸ್ ಕ್ಯೂರೇಬಲ್, ಗುಣಪಡಿಸಬಹುದಾದ. ಚಿತ್ರದಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಾ ಒಂದು ಇಂಜೆಕ್ಷನನ್ನು ಯೂಸ್ ಮಾಡ್ತಕ್ಕಂಥದ್ದು. ಓಕೆ, ಕೆಲವೊಂದಿಷ್ಟು ರೋಗಗಳು ಯಾವ ರೀತಿ ಇರ್ತಾವೆ ಅಂದರೆ ನಿಮಗೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮದ್ದು ಅಥವಾ ಗುಣಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಕೆಲವೊಂದಿಷ್ಟನ್ನು ಗುಣಪಡಿಸಬಹುದು. ಯಾವುದನ್ನು ಗುಣಪಡಿಸಲಿಕ್ಕೆ ಆಗ್ತದೆ ಅದನ್ನು ಕ್ಯೂರೇಬಲ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಫೀವರ್ ಬಂತಪ್ಪ, ಜ್ವರ ಬಂತು, ಅದನ್ನು ಕ್ಯೂರ್ ಮಾಡ್ಬೋದಾ? ಎಸ್, ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಬಿಟ್ಟು ಕ್ಯೂರ್ ಮಾಡ್ತಾರೆ. ಸೊ ಫೀವರ್ ಈಸ್ ಅನ್ ಕ್ಯೂರೇಬಲ್. ನೆಕ್ಸ್ಟ್ ಒನ್ ಅ ರಿಲಿಜಿಯಸ್ ವಾರ್. ಅ ರಿಲಿಜಿಯಸ್ ವಾರ್ ಈಸ್ ನೋನ್ ಆ್ಯಸ್ ಅ ಕ್ರೂಸೇಡ್. ಏನಂತ ಕರೀತಾರೆ ಅದಕ್ಕೆ? ಕ್ರೂಸೇಡ್ ಅಂತ ಕರೀತಾರೆ. ಕನ್ನಡದಲ್ಲಿ ಧರ್ಮಯುದ್ಧ. ಓಕೆ, ವೆರಿ ಇಂಪಾರ್ಟೆಂಟ್, ಕೇಳ್ಬೋದು. ಇದನ್ನು SSCಯಲ್ಲಿ ಹಲವಾರು ಬಾರಿ ಕೇಳಿದ್ದಾರೆ, ನೆನಪಿಟ್ಕೊಳ್ಳಿ. ಅ ರಿಲಿಜಿಯಸ್ ವಾರ್ ಈಸ್ ನೋನ್ ಆ್ಯಸ್ ಕ್ರೂಸೇಡ್. ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ಸ್ಟಡಿ ಆಫ್ ದ ಒರಿಜಿನ್ ಆ್ಯಂಡ್ ನೇಚರ್ ಆಫ್ ದ ಯೂನಿವರ್ಸ್. ಸೊ ವಿಶ್ವ ಯಾವ ರೀತಿಯಾಗಿ ಉದ್ಭವಗೊಂಡಿತ್ತು, ಏನೆಲ್ಲ ರಚನೆಗಳಾಗ್ತಾ ಇದೆ, ಮುಂದೆ ಏನಾಗ್ತದೆ, ಸೊ ಇದನ್ನೆಲ್ಲ ಅಧ್ಯಯನ ಮಾಡೋದಕ್ಕೆ ಏನಂತಾರೆ ಕೇಳ್ತಾ ಇರೋದು. ಇದಕ್ಕೆ ಕಾಸ್ಮಾಲಜಿ ಅಥವಾ ಕನ್ನಡದಲ್ಲಿ ವಿಶ್ವವಿಜ್ಞಾನ. ಓಕೆ, ಭೂಮಿ ಯಾವ ರೀತಿಯಾಗಿ ಹುಟ್ಟಿತು, ಗ್ಯಾಲಕ್ಸಿಗಳು ಯಾವ ರೀತಿಯಾಗಿ ಹುಟ್ಕೊಂಡು, ಗ್ಯಾಲಕ್ಸಿಗೂ ಭೂಮಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸಂಬಂಧ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಟೋಟಲ್ ಸ್ಟಡಿ ಆಫ್ ದ ಯೂನಿವರ್ಸ್ ಈಸ್ ನೋನ್ ಆ್ಯಸ್ ಕಾಸ್ಮಾಲಜಿ. ವೆರಿ ಇಂಪಾರ್ಟೆಂಟ್, ಕೀಪ್ ದಿಸ್ ಇನ್ ಯುವರ್ ಮೈಂಡ್. ಕಾಸ್ಮಾಲಜಿ. ನೆಕ್ಸ್ಟ್ ಸ್ಲೈಡ್. ಅ ಡಿಸೀಸ್ ವಿಚ್ ಸ್ಪ್ರೆಡ್ ಬೈ ದ ಕಾಂಟ್ಯಾಕ್ಟ್. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಸ್ಪರ್ಶದ ಮುಖಾಂತರ, ಕಾಂಟ್ಯಾಕ್ಟ್ ಮುಖಾಂತರ ಹರಡ್ತಾ ಇದ್ದರೆ ಅದಕ್ಕೆ ಏನಂತೇಳಿ ಕರೀತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್, ಕೇಳ್ಬೋದು. ಅದಕ್ಕೆ ಕಂಟೀಜಿಯಸ್ ಅಂತೇಳಿ ಕರೀತಾರೆ. ಕಂಟೀಜಿಯಸ್ ಡಿಸೀಸಸ್ ಅಂದರೆ ಕನ್ನಡದಲ್ಲಿ ಸಾಂಕ್ರಾಮಿಕ ರೋಗಗಳು. ಕೇವಲ ಕಾಂಟ್ಯಾಕ್ಟಿಂದಾಗಿ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡ್ತಕ್ಕಂಥ ರೋಗಗಳಿಗೆ ಸಾಂಕ್ರಾಮಿಕ ರೋಗಗಳು ಅಂತೇಳಿ ಕರೀತಾರೆ. ಚಿತ್ರದಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಾ. ಇಲ್ಲೊಬ್ಬ ವ್ಯಕ್ತಿಗೆ ಏನೂ ಆಗಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ವೈರಸ್ ಏನೂ ಅಟ್ಯಾಕ್ ಆಗಿಲ್ಲ, ಅವನು ಇನ್ನೊಬ್ಬ ವ್ಯಕ್ತಿಗೆ ಹ್ಯಾಂಡ್ಶೇಕ್ ಮಾಡ್ತಾ ಇದ್ದಾನೆ. ಜಸ್ಟ್ ಬಿಕಾಸ್ ಆಫ್ ದ ಹ್ಯಾಂಡ್ಶೇಕ್ ದಿಸ್ ಪರ್ಟಿಕ್ಯುಲರ್ ಗೈ ವಿಲ್ ಆಲ್ಸೋ ಗೆಟ್ ದಟ್ ಪರ್ಟಿಕ್ಯುಲರ್ ಡಿಸೀಸ್. ಅದನ್ನು ಏನಂತೇಳಿ ಕರೀತಾರೆ? ಕಂಟೀಜಿಯಸ್ ಡಿಸೀಸಸ್. ನೆನಪಿಟ್ಕೊಳ್ಳಿ. ಓಕೆ, ಕೇವಲ ಕಾಂಟ್ಯಾಕ್ಟ್ ಮುಖಾಂತರ ಬರ್ತಕ್ಕಂಥ ರೋಗಗಳಿಗೆ ಕಂಟೀಜಿಯಸ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಒನ್ ಅ ಪರ್ಫಾರ್ಮೆನ್ಸ್ ಗಿವನ್ ಬೈ ದ ನಂಬರ್ ಆಫ್ ಮ್ಯೂಸಿಷಿಯನ್. ಹಲವಾರು ಗಾಯಕರು ಕೂಡಿಕೊಂಡು ಮಾಡ್ತಕ್ಕಂಥ ಒಂದು ಸಂಗೀತದ ಕಚೇರಿಗೆ ಏನಂತೇಳಿ ಕರೀತಾರೆ? ಅದಕ್ಕೆ ಕನ್ಸರ್ಟ್ ಅಂತೇಳಿ ಕರೀತಾರೆ. ಓಕೆ, ಈ ಹಾಲಿವುಡಲ್ಲೆಲ್ಲ ತುಂಬಾ ಫೇಮಸ್ ಇದು. ನಮ್ಮ ಕನ್ನಡ ಅಥವಾ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಕಂಪೇರ್ ಮಾಡಿ ನೋಡಿದರೆ ಹಾಲಿವುಡ್ ಅಂತ ಇಂಡಸ್ಟ್ರಿಗಳಲ್ಲಿ ಕನ್ಸರ್ಟ್ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು. ಓಕೆ, ಹಲವಾರು ಗಾಯಕರು ಕೂಡಿಕೊಂಡು ಒಂದು ಹಾಡನ್ನು ಹಾಡ್ತಕ್ಕಂಥದ್ದು ಅಥವಾ ಏರ್ಪಾಡು ಮಾಡ್ತಕ್ಕಂಥದ್ದು, ಒಂದು ಸಭೆಯನ್ನು ಹಾಡಿಗೋಸ್ಕರವಾಗಿ. ಅದನ್ನು ನೋಡಲಿಕ್ಕೆ ಸಾವಿರಾರು ಜನ ಬಂದಿರ್ತಾರೆ. ದಟ್ ಈಸ್ ದ ಕನ್ಸರ್ಟ್. ನೆಕ್ಸ್ಟ್ ಸ್ಲೈಡ್. ಆ್ಯನ್ ಅಸೋಸಿಯೇಟ್ ದ್ಯಾಟ್ ವರ್ಕ್ಸ್ ವಿತ್. ಕಂಪನಿಗಳಲ್ಲಿ ಒಬ್ಬ ವ್ಯಕ್ತಿಯೊಂದಿಗೆ ಇನ್ನೊಬ್ಬ ವ್ಯಕ್ತಿ ವರ್ಕ್ ಮಾಡ್ತಾ ಇರ್ತಾರಲ್ಲ, ಅವರಿಗೆ ಏನಂತೇಳಿ ಕರೀತಾರೆ? ಅವರಿಗೆ ಕಲೀಗ್ಸ್.
ಸಹೋದ್ಯೋಗಿ ಅಂತೇಳಿ ಕರೀತಾರ. ಕಲೀಗ್ಸ್. ಓಕೆ, ಅಸೋಸಿಯೇಟ್ ದ್ಯಾಟ್ ಒನ್ ವರ್ಕ್ಸ್ ವಿತ್ ಅನದರ್. ಫಾರ್ ಎಕ್ಸಾಂಪಲ್, ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಇನ್ನೊಬ್ಬ ಮಹಿಳೆ ಜೊತೆಗೆ ಕೆಲಸ ಮಾಡ್ತಕ್ಕಂಥದ್ದು, ಇವರಿಗೆ ನಾವೇನಂತೇಳಿ ಕರಿತೀವಿ? ಕಲೀಗ್ಸ್. ಫಾರ್ ಎಕ್ಸಾಂಪಲ್, ಒಂದು ಮಾನಿಟ್ರಿಂಗ್ ಟೀಮ್ ಇದೆ ಅಂತ ಅಂದ್ಕೊಳ್ಳಿ, ಆ ಟೀಮಲ್ಲಿ 10 ಜನ ಇದ್ದಾರೆ ಅಂದ್ಕೊಳ್ಳಿ, ಆ 10 ಜನ ಏನಾಗ್ತಾರ? ಕಲೀಗ್ಸ್. ಓಕೆ, ನೆಕ್ಸ್ಟ್ ಒನ್ ಹೂ ಟೀಚಸ್ ದ ಡ್ಯಾನ್ಸಿಂಗ್. ಒನ್ ಹೂ ಟೀಚಸ್, ನೃತ್ಯ ಮಾಡೋದನ್ನು ಹೇಳ್ಕೊಡ್ತಾ ಇರ್ತಾರಲ್ಲ ಅವರಿಗೆ ಏನಂತೇಳಿ ಕರೀತಾರ? ಹೂ ಟೀಚಸ್ ದ ಡ್ಯಾನ್ಸ್, ಅವರಿಗೆ ಕೊರಿಯೋಗ್ರಾಫರ್ ಅಂತೇಳಿ ಕರೀತಾರೆ. ನೃತ್ಯ ಸಂಯೋಜಕ ಎಂಬುದು ಕನ್ನಡದಲ್ಲಿ. ಇಲ್ಲೊಬ್ಬರು ಇಮೇಜನ್ನು ಆ್ಯಡ್ ಮಾಡಿದ್ದೀನಿ, ಗೊತ್ತಿರ್ಬೋದು ನಿಮಗೆ, ನಮ್ಮ ಕನ್ನಡದವರೇ, ಹರ್ಷ ಮಾಸ್ಟರ್. ಓಕೆ, ಸೊ ಇವರು ನಮ್ಮ ಕನ್ನಡದಲ್ಲಿರ್ತಕ್ಕಂಥ ಪ್ರಖ್ಯಾತ ನೃತ್ಯ ಸಂಯೋಜಕರು. ಸೊ ಅವ್ರಿಗೆ ಏನಂತೇಳಿ ಕರೀತಾರೆ ಇಂಗ್ಲೀಷಲ್ಲಿ? ಕೊರಿಯೋಗ್ರಾಫರ್. ಯಾಕೆ? ಈ ಟೀಚಸ್ ದ ಡ್ಯಾನ್ಸಿಂಗ್. ಹೀರೋಗಳೆಲ್ಲ ಸಾಂಗಲ್ಲಿ ಡ್ಯಾನ್ಸ್ ಮಾಡ್ತಾರಲ್ಲ, ಅವ್ರಿಗೆ ಇದೇ ಸ್ಟೆಪ್ ಹಾಕಬೇಕಂತ ಹೇಳ್ಕೊಡೋರು ಯಾರು? ದಿಸ್ ಈಸ್ ದ ಒನ್, ಕೊರಿಯೋಗ್ರಾಫರ್. ಓಕೆ, ದ ಒನ್ ಹೂ ಟೀಚಸ್ ದ ಡ್ಯಾನ್ಸ್ ಇಸ್ ನೋನ್ ಆಸ್ ಕೊರಿಯೋಗ್ರಾಫರ್. ನೆಕ್ಸ್ಟ್ ಸ್ಲೈಡ್. ಅ ಪರ್ಸನ್ ಹೂ ರೀಡ್ ದ ಪಾಮ್ಸ್. ಕೈಯನ್ನು ನೋಡಿಬಿಟ್ಟು ನಮ್ಮ ಭವಿಷ್ಯನ ಹೇಳ್ತಕ್ಕಂಥದ್ದು. ಅ ಪರ್ಸನ್ ಹೂ ರೀಡ್ ದ ಪಾಮ್ಸ್. ಇಲ್ಲಿ ಇಮೇಜನ್ನು ಕೂಡ ಕೊಟ್ಟಿದ್ದೀನಿ, ಅವ್ರ ಕೈದು. ಓಕೆ, ಅಲ್ಲಿ ಹೇಳ್ತಾರೆ ಈ ವ್ಯಕ್ತಿ 70 ವರ್ಷ ಬದುಕ್ತಾನೆ, 75 ವರ್ಷ ಬದುಕ್ತಾನೆ. ಲೈಕ್ವೈಸ್ ಇವರಿಗೆ 2 ಮದುವೆ ಆಗ್ತಾವೆ, ಅಥವಾ ಇವರ ಕೈಯಲ್ಲಿ ಅನ್ನ ಜಾಸ್ತಿ ಇದೆ, ರೈಟ್? ಈ ರೀತಿಯಾಗಿ ಹೇಳ್ತಕ್ಕಂಥದ್ದನ್ನು ನೀವೆಲ್ಲ ಗಮನಿಸಿರ್ತೀರ. ಓಕೆ, ಅ ಪರ್ಸನ್ ಹೂ ರೀಡ್ ದ ಪಾಮ್ಸ್ ಈಸ್ ನೋನ್ ಆ್ಯಸ್ ಚಿರೋಮ್ಯಾನ್ಸರ್. ಚಿರೋಮ್ಯಾನ್ಸರ್. ಓಕೆ, ಕೈ ಭವಿಷ್ಯ ಅಂತ ಕನ್ನಡದಲ್ಲಿ. ಓಕೆ, ನೋಡ್ತಾ ಇರ್ತಾರೆ ನೀವು ಹಲವಾರು ಜನರು ರೋಡ್ ಸೈಡಲ್ಲೆಲ್ಲ ಒಂದು ಬೋರ್ಡ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ, ನಿಮ್ಮ ಕೈಯನ್ನು ನೋಡಿಬಿಟ್ಟು ನಾವು ಭವಿಷ್ಯವನ್ನು ಹೇಳ್ತೀವಂತ. ಅದೇ ಇದು ಚಿರೋಮ್ಯಾನ್ಸರ್. ಅ ಪರ್ಸನ್ ಹೂ ರೀಡ್ ದ ಪಾಮ್ಸ್, ಕೈಯನ್ನು ನೋಡಿಬಿಟ್ಟು ಹೇಳುವ ಭವಿಷ್ಯ. ಮುಂದಿನ ಸ್ಲೈಡ್. ಅ ಪರ್ಸನ್ ಹೂ ಪ್ರಿಟೆಂಡ್ ಟು ಹ್ಯಾವ್ ಅ ಮೋರ್ ನಾಲೆಜ್. ಕೆಲವೊಬ್ಬರು ಯಾವ ರೀತಿಯಾಗಿರ್ತಾರೆ ಅಂದರೆ ಅವರಿಗೆ ನಾಲೆಜ್ ಇರಲ್ಲ ಪರ್ಟಿಕ್ಯುಲರ್ ಥಿಂಗ್ ಬಗ್ಗೆ, ಬಟ್ ದೇ ವಿಲ್ ಶೋ ಆ್ಯಸ್ ಅ ಈಸ್ ಅನ್ ಇಂಟೆಲಿಜೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಫೀಲ್ಡ್. ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂದರೂ ಎಲ್ಲವೂ ಗೊತ್ತಿರೋ ಹಾಗೆ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನಂತೇಳಿ ಕರೀತಾರೆ ಅಂತ ಹೇಳ್ತಾ ಇರೋದು? ಚಾರ್ಲಟನ್ ಅಂತೇಳಿ ಕರೀತಾರೆ ಅವರಿಗೆ. ಚಾರ್ಲಟನ್ ಏನು? ಅ ಪರ್ಸನ್ ಹೂ ಪ್ರಿಟೆಂಡ್ ಟು ಹ್ಯಾವ್ ಅ ಮೋರ್ ನಾಲೆಜ್. ಓಕೆ, ಫಾರ್ ಎಕ್ಸಾಂಪಲ್, ವಿಜ್ಞಾನದ ರಿಲೇಟೆಡ್ ಕೇಳಿದರೆ ಎಸ್ ಐ ನೋ ಅಂತ ಹೇಳ್ತಾರೆ, ಸಮಾಜದ ರಿಲೇಟೆಡ್ ಕೇಳಿದರೆ ಎಸ್ ಐ ನೋ ಅಂತ ಹೇಳ್ತಾರೆ, ಟೆಕ್ನಿಕಲ್ ರಿಲೇಟೆಡ್ ಕೇಳಿದರೆ ಎಸ್ ಐ ನೋ. ಅವ್ರಿಗೆ ಗೊತ್ತಿಲ್ಲ ಅಂದರೂ ಜಸ್ಟ್ ಪ್ರಿಟೆಂಡ್ ಮಾಡ್ಕೊಳ್ಳೋದು ನನಗೆ ಗೊತ್ತಿದೆ ಅಂತ ಹೇಳಿ, ಅದನ್ನು ಏನಂತೀವಂತ ಕೇಳ್ತಾ ಇರೋದು. ಅಥವಾ ಅಳಲೇಕಾಯಿ ಪಂಡಿತ ಅಂತ ಕನ್ನಡದಲ್ಲಿ ನೆನಪಿಟ್ಕೋಬಹುದು. ಓಕೆ, ಗೊತ್ತಿರದೇ ಇದ್ದರೂ ಗೊತ್ತಿದೆ ಅಂತ ಆ್ಯಕ್ಟ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಒನ್ ಹೂ ಈಸ್ ಮೋರ್ ದೆನ್ 100 ಇಯರ್ ಓಲ್ಡ್. 100 ವರ್ಷಕ್ಕಿಂತ ಜಾಸ್ತಿ ಬದುಕಿದವರಿಗೆ ಏನಂತ ಕರೀತಾರೆ? ಕನ್ನಡದಲ್ಲಿ ಗೊತ್ತು ಅವರಿಗೆ ಶತಾಯುಷಿ ಅಂತೇಳಿ ಕರೀತಾರೆ. ವಾಟ್ ಅಬೌಟ್ ಇನ್ ಇಂಗ್ಲೀಷ್? ಇಂಗ್ಲೀಷಲ್ಲಿ ಅವರಿಗೆ ಸೆಂಚುರಿಯನ್ ಅಂತೇಳಿ ಕರೀತಾರೆ. ಸೆಂಚುರಿಯನ್. ಸೊ ಇಲ್ಲೊಬ್ರು ಇಮೇಜ್ ಆ್ಯಡ್ ಮಾಡಿದ್ದೀನಿ, ಮೇ ಬಿ ನಿಮ್ಗೆ ಗೊತ್ತು ಯಾರು ಅಂತ ಹೇಳಿ, ರೈಟ್? ಇವರು ಸಾಲು ಮರದ ತಿಮ್ಮಕ್ಕ ಅವರು, ವೆರಿ ಫೇಮಸ್ ಪರ್ಸ್ನಾಲಿಟಿ, ಸಾಲು ಮರದ ತಿಮ್ಮಕ್ಕ. ಇವರು ಕೂಡ ಶತಾಯುಷಿಗಳು, ಅಂದರೆ 100 ವರ್ಷಕ್ಕಿಂತ ಜಾಸ್ತಿ ಬದುಕಿರ್ತಕ್ಕಂಥ ವ್ಯಕ್ತಿ. ಓಕೆ, ಈ ಸಾಲು ಮರದ ತಿಮ್ಮಕ್ಕ ಅವರು ಫೇಮಸ್ ಆಗಿರ್ತಕ್ಕಂಥದ್ದು ಮರ ಗಿಡಗಳನ್ನು ರೋಡ್ ಹೈವೇ ಸೈಡಲ್ಲಿ ನೆಟ್ಟಿರ್ತಕ್ಕಂಥ ಸಲುವಾಗಿ. ಯಾವ ಒಂದು ಏರಿಯಾದಲ್ಲಿ ಅಥವಾ ಯಾವ ಜಿಲ್ಲೆ ಅಥವಾ ತಾಲೂಕಲ್ಲಿ ಈ ಒಂದು ಸಾಧನೆಯನ್ನು ಅವರು ಮಾಡಿದ್ದಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ನೆಕ್ಸ್ಟ್, ಅ ಪ್ಲೇಸ್ ಫಾರ್ ಅ ಬರಿಯಲ್ ಆಫ್ ಅ ಡೆಡ್ ಬಾಡೀಸ್. ಸತ್ತಂಥ ದೇಹಗಳನ್ನು ಮಣ್ಣು ಮಾಡುವ ಸ್ಥಳಕ್ಕೆ ಏನೆಂದು ಕರೆಯುತ್ತಾರೆ? ಅ ಪ್ಲೇಸ್ ಬರಿಯಲ್ ಆಫ್ ಡೆಡ್ ಬಾಡೀಸ್. ಡೆಡ್ ಬಾಡೀಸ್ ಕನ್ನಡದಲ್ಲಿ ಸ್ಮಶಾನ. ವೆರಿ ಸಿಂಪಲ್. ವಾಟ್ ಅಬೌಟ್ ಇನ್ ಇಂಗ್ಲೀಷ್? ಸಿಮೆಂಟೆರಿ ಅಂತೇಳಿ ಕರೀತಾರೆ. ಸಿಮೆಂಟೆರಿ. ಓಕೆ, ಸೊ ಇಮೇಜಲ್ಲಿ ಕೂಡ ನೋಡ್ತಾ ಇದ್ದೀರಾ, ಇಲ್ಲೊಂದು ಕ್ರಿಶ್ಚಿಯನ್ ಸ್ಮಶಾನವನ್ನು ನಾನು ಆ್ಯಡ್ ಮಾಡಿದ್ದೀನಿ. ಓಕೆ, ಸಿಮೆಟರಿ. ಯಾಕೆ? ಹಿಯರ್ ಇಟ್ ಈಸ್ ದ ಪ್ಲೇಸ್ ಆಫ್ ಬರಿಯಲ್ ಆಫ್ ಡೆಡ್ ಬಾಡೀಸ್. ತೀರಿಕೊಂಡಿರ್ತಕ್ಕಂಥವರ ದೇಹವನ್ನು ಮಣ್ಣು ಮಾಡುವ ಸ್ಥಳ. ಓಕೆ, ಬಟ್ ಇನ್ ರೀಸೆಂಟ್ ಟೈಮಲ್ಲೆಲ್ಲ ಈ ರೀತಿ ಮಣ್ಣು ಮಾಡ್ತಾ ಇಲ್ಲ. ಸ್ಪೆಸಿಫಿಕಲಿ ಇಫ್ ಯು ಟೇಕ್ ಎನ್ ಎಕ್ಸಾಂಪಲ್ ಬೆಂಗಳೂರು, ಸೊ ಇಲ್ಲಿ ಮಣ್ಣು ಮಾಡುವುದೆಲ್ಲ ಸ್ಟಾಪ್ ಆಗಿದೆ. ಡೈರೆಕ್ಟಾಗಿ ಏನು ಮಾಡ್ತಾರೆ, ಅವರನ್ನು ಮಷಿನ್ಗೆ ಕೊಟ್ಬಿಡ್ತಾರೆ. ಯಾರೆಲ್ಲ ತೀರ್ಕೊಂಡಿರ್ತಾರಲ್ಲ ಅವ್ರಿಗೆ ಮಷಿನ್ ಕೊಟ್ಬಿಡ್ತಾರೆ. ಇನ್ 5 ಮಿನಿಟ್ಸ್ ಅವ್ರು ಕಂಪ್ಲೀಟಾಗಿ ಬರ್ನ್ ಆಗಿ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಅಂದರೆ ಅವರ ಅಂತಿಮ ಸಂಸ್ಕಾರ ಮುಗಿದು ಹೋಗಿಬಿಡ್ತದೆ. ಅರ್ಲಿಯರ್ ಆ್ಯಂಡ್ ಆಲ್ ಇವನ್ ಇನ್ ವಿಲೇಜಸ್ ವಿ ಕ್ಯಾನ್ ಸಿ ದೀಸ್ ಕೈಂಡ್ ಆಫ್ ಸಿಚುವೇಶನ್ಸ್, ಲೈಕ್ ಮಣ್ಣು ಮಾಡ್ತಕ್ಕಂಥದ್ದು ಅಥವಾ ಸುಡ್ತಕ್ಕಂಥದ್ದು. ಬಟ್
ಬಿಕಾಸ್ ಆಫ್ ದ ಸ್ಪೇಸ್ ಇಶ್ಯೂ, ಜಾಗ ಕಡಿಮೆ ಇರೋದರಿಂದ ಬೆಂಗಳೂರಲ್ಲಿ ಏನು ಮಾಡ್ತಾ ಇದ್ದಾರೆ, ಮಷಿನ್ಗೆ ಕೊಟ್ಬಿಡ್ತಾರೆ ತೀರ್ಕೊಂಡಿರ್ತಕ್ಕಂಥವರನ್ನು. ಓಕೆ, ಕಮಿಂಗ್ ಬ್ಯಾಕ್ ಟು ಅವರ್ ಕಾನ್ಸೆಪ್ಟ್, ಅ ಪ್ಲೇಸ್ ಆಫ್ ಬರಿಯಲ್ ಆಫ್ ಡೆಡ್ ಬಾಡೀಸ್ ಇಸ್ ನೋನ್ ಆಸ್ ಸೆಮೆಟರಿ. ನೆಕ್ಸ್ಟ್ ಪಾಯಿಂಟ್, ಸೋಲ್ಜರ್ಸ್ ಹೂ ಫೈಟ್ ಆನ್ ಹಾರ್ಸ್ ಬ್ಯಾಕ್, ಕುದುರೆಯ ಮೇಲೆ ಕುಳಿತುಕೊಂಡು ಯುದ್ಧವನ್ನು ಮಾಡ್ತಕ್ಕಂಥವ್ರಿಗೆ ಏನಂತೇಳಿ ಕರೀತಾರೆ, ಕ್ಯಾವೆಲರಿ. ಸೊ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ಈ ಪ್ರಶ್ನೆಯನ್ನು. ಕುದುರೆಯ ಮೇಲೆ ಕುಳಿತುಕೊಂಡು ಯುದ್ಧ ಮಾಡುವ ಒಂದು ದಳಕ್ಕೆ, ಡಿಪಾರ್ಟ್ಮೆಂಟ್ಗೆ ಕ್ಯಾವೆಲರಿ. ಇಮೇಜಲ್ಲಿ ಕೂಡ ನೀವು ನೋಡ್ಬೋದು ಕುದುರೆ ಮೇಲೆ ಮನುಷ್ಯರು ಕುಳಿತಿರ್ತಕ್ಕಂಥದ್ದು. ಕನ್ನಡದಲ್ಲಿ ಇದಕ್ಕೆ ಏನಂತೇಳಿ ಕರೀತಾರೆ, ಅಶ್ವದಳ. ನಾವು ಹಿಸ್ಟ್ರಿಯನ್ನು ಸ್ಟಡಿ ಮಾಡಬೇಕಂತ ಸಮಯದಲ್ಲಿ ಈ ಒಂದು ಪರ್ಟಿಕ್ಯುಲರ್ ವರ್ಡ್ ಹಲವಾರು ಬಾರಿ ಕೇಳಿರ್ತೀವಿ, ಕ್ಯಾವೆಲರಿ. ಕ್ಯಾವೆಲರಿ, ವಾಟ್ ಈಸ್ ಕ್ಯಾವೆಲರಿ? ವೇರ್ ದ ಸೋಲ್ಜರ್ಸ್ ಸಿಟ್ ಆನ್ ಹಾರ್ಸ್ ಬ್ಯಾಕ್, ಕುದುರೆ ಮೇಲೆ ಕುಳಿತುಕೊಂಡು ಯುದ್ಧ ಮಾಡ್ತಕ್ಕಂಥ ಒಂದು ಕಲೆ. ನೆಕ್ಸ್ಟ್ ಒನ್, ಹೂ ಈಟ್ ಹ್ಯೂಮನ್ ಫ್ಲೆಶ್, ಮನುಷ್ಯರ ಮಾಂಸವನ್ನು ತಿಂತಕ್ಕಂಥವರಿಗೆ ಏನೆಂದು ಕರೆಯುತ್ತಾರೆ, ಹೂ ಈಟ್ ಹ್ಯೂಮನ್ ಫ್ಲೆಶ್, ಅವರಿಗೆ ಕನ್ನಿಬಲ್ ಅಂತೇಳಿ ಕರೀತಾರೆ. ಕನ್ನಿಬಲ್ ಕನ್ನಡದಲ್ಲಿ ನರಭಕ್ಷಕ. ಇಲ್ಲಿ ಇಮೇಜಲ್ಲಿ ಕೂಡ ನೋಡ್ತಾ ಇದ್ದಾರೆ, ಒಬ್ಬ ವ್ಯಕ್ತಿ ಚಿಕ್ಕ ಮಗುವನ್ನು ತಿಂತಕ್ಕಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟ್, ಕೇಳ್ಬೋದು ಇದನ್ನು. ನರಭಕ್ಷಕ, ಇಂಗ್ಲೀಷಲ್ಲಿ ಕನ್ನಿಬಲ್. ಇವರೇನು ಮಾಡ್ತಾರ, ಮನುಷ್ಯರನ್ನೇ ತಿಂತಾರ. ಓಕೆ, ಈವನ್ ಡಾಕ್ಟರ್ ಬ್ರೋ ಅವ್ರ ಚಾನಲನ್ನು ಕೂಡ ನೀವು ಫಾಲೋ ಮಾಡ್ತಾ ಇದ್ದರೆ ಅವರ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತೋರಿಸಿದ್ದಾರೆ. ಓಕೆ, ಕಾಡಿನಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನಾಂಗಗಳು ಈಗಲೂ ಕೂಡ ಮನುಷ್ಯರನ್ನು ತಿಂತಕ್ಕಂಥದ್ದು, ಅಂಥ ಜನಾಂಗ ಈಗಲೂ ಕೂಡ ಎಕ್ಸಿಸ್ಟೆಡ್ ಇದೆ ಅಂತ ಹೇಳಿ. ಓಕೆ, ಬಟ್ ಜಸ್ಟ್ ರಿಮೆಂಬರ್, ಹೂ ಈಟ್ ದ ಹ್ಯೂಮನ್ ಪ್ಲಸ್ ಇಸ್ ನೋನ್ ಆ್ಯಸ್ ಕನ್ನಿಬಲ್. ನೆಕ್ಸ್ಟ್ ಒನ್ ವರ್ಡ್, ಒನ್ ಹೂ ಡ್ರಾಸ್ ದ ಮ್ಯಾಪ್ಸ್, ಮ್ಯಾಪನ್ನು ಡ್ರಾ ಮಾಡ್ತಕ್ಕಂಥವ್ರಿಗೆ ಏನಂತ ಕರೀತಾರೆ, ಅಂದರೆ ನಕ್ಷೆಯನ್ನು ಡ್ರಾ ಮಾಡ್ತಕ್ಕಂಥವ್ರಿಗೆ ಏನಂತೇಳಿ ಕರೀತಾರೆ. ಕನ್ನಡದಲ್ಲಿ ನಕಾಶೆ ಬರೆಯುವವ. ವಾಟ್ ಅಬೌಟ್ ಇನ್ ಇಂಗ್ಲೀಷ್, ಅವರಿಗೆ ಕಾರ್ಟೋಗ್ರಾಫರ್ ಅಂತೇಳಿ ಕರೀತಾರೆ. ವಾಟ್ ವಿ ಕಾಲ್ ಇಟ್ ಆ್ಯಸ್ ಕಾರ್ಟೋಗ್ರಾಫರ್. ಯಾರು ಮ್ಯಾಪನ್ನು ಡ್ರಾ ಮಾಡ್ತಾರಲ್ಲ, ಚಿತ್ರವನ್ನು ಬಿಡಿಸ್ತಾರಲ್ಲ, ನಕಾಶೆಯನ್ನು ಬಿಡಿಸ್ತಾರಲ್ಲ, ಅವರಿಗೆ ಈ ವರ್ಡ್ ನೆನಪಿಟ್ಕೊಳ್ಳಿ. ನಕಾಶೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅವರಿಗೆ ಕಾರ್ಟೋಗ್ರಾಫರ್ ಅಂತೇಳಿ ಕರೀತಾರೆ. ಇವನ್ ಇಮೇಜಲ್ಲೂ ಕೂಡ ನೋಡ್ತಾ ಇರ್ಬೋದು, ಒಬ್ಬ ವ್ಯಕ್ತಿ ಮ್ಯಾಪ್ ರಿಲೇಟೆಡ್ ಡ್ರಾ ಮಾಡ್ತಕ್ಕಂಥ ಥಿಂಗನ್ನು. ಓಕೆ, ಹೋಪ್ ಇಟ್ ಈಸ್ ಕ್ಲಿಯರ್. ಅ ಪರ್ಸನ್ ಹೂ ಡ್ರಾ ದ ಮ್ಯಾಪ್ ಇಸ್ ನೋನ್ ಆಸ್ ಕಾರ್ಟೋಗ್ರಾಫರ್. ನೆಕ್ಸ್ಟ್ ಒನ್ ಒನ್ ಹೂ ಲಿವ್ಸ್ ಆನ್ ಫ್ಲೆಶ್, ಮಾಂಸದ ಮೇಲೆ ಅವಲಂಬಿತವಾಗಿರ್ತಕ್ಕಂಥವ್ರು, ಅಂದರೆ ಮಾಂಸವನ್ನು ತಿಂದು ತಮ್ಮ ಜೀವನವನ್ನು ನಡೆಸ್ತಕ್ಕಂಥದ್ದಕ್ಕೆ ಏನಂತೇಳಿ ಕರೀತಾರ, ಮಾಂಸಾಹಾರಿ. ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಕಾರ್ನಿವೋರಸ್. ಓಕೆ, ನಿಮ್ಗೆ ಗೊತ್ತಿರಬೇಕು, ಸೈನ್ಸ್ ಅಧ್ಯಯನ ಮಾಡೋಂಥ ಸಮಯದಲ್ಲಿ ಕಲ್ತಿರ್ತಾರೆ, ಕಾರ್ನಿವೋರಸ್, ಹರ್ಬಿವೋರಸ್, ರೈಟ್. ಕಾರ್ನಿವೋರಸ್ ಅಂದರೆ ಏನು, ಮಾಂಸ ತಿನ್ನೋರು. ಹರ್ಬಿವೋರಸ್ ಅಂದ್ರೇನು, ಕೇವಲ ಸಸ್ಯ ತಿಂದು ಬದುಕ್ತಕ್ಕಂಥವ್ರು. ದೇ ಆರ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ದ ವೆಜಿಟೇಬಲ್ಸ್, ತರಕಾರಿಗಳನ್ನು ತಿಂದು ಅಥವಾ ಸಸ್ಯಗಳನ್ನು ತಿಂದು ಬದುಕ್ತಕ್ಕಂಥವ್ರಿಗೆ ಹರ್ಬಿವೋರಸ್ ಅಂತೇಳಿ ಕರಿತೀವಿ. ಮಾಂಸವನ್ನು ತಿಂದು ಬದುಕ್ತಕ್ಕಂಥವ್ರಿಗೆ ಕಾರ್ನಿವೋರಸ್. ಈ ಒಂದು ಚಿತ್ರದಲ್ಲಿ ಕೂಡ ನೋಡ್ತಾ ಇದ್ದಾರೆ, ಒಂದು ಪ್ರಾಣಿ ಮಾಂಸವನ್ನು ತಿಂತಕ್ಕಂಥದ್ದನ್ನು ಕೊಟ್ಟಿರ್ತಕ್ಕಂಥದ್ದು, ಮಾಂಸಾಹಾರಿ, ಕಾರ್ನಿವೋರಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ವರ್ಡ್, ಅ ಪರ್ಸನ್ ಹೂ ಈಸ್ ಸ್ಪೆಷಲಿಸ್ಟ್ ಇನ್ ದ ಹಾರ್ಟ್ ಡಿಸೀಸಸ್, ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳನ್ನು ಗುಣಪಡಿಸ್ತಕ್ಕಂಥ ಒಬ್ಬ ಸ್ಪೆಷಲಿಸ್ಟ್ಗೆ ಏನಂತೇಳಿ ಕರೀತಾರೆ, ಅವರಿಗೆ ಕಾರ್ಡಿಯೋಲಾಜಿಸ್ಟ್ ಅಂತೇಳಿ ಕರೀತಾರೆ. ಕನ್ನಡದಲ್ಲಿ ಹೃದ್ರೋಗ ತಜ್ಞ. ವೆರಿ ಇಂಪಾರ್ಟೆಂಟ್, ಕಾರ್ಡಿಯೋಲಾಜಿಸ್ಟ್. ಇದನ್ನು ನೆನಪಿಟ್ಕೊಳ್ಳೋಕ್ಕೆ ನಾನು ಯಾರ ಚಿತ್ರವನ್ನು ಕೊಟ್ಟಿದ್ದೀನಿ, ಇಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಚಿತ್ರವನ್ನು ಕೊಟ್ಟಿದ್ದೀನಿ. ರೀಸೆಂಟ್ ಟೈಮಲ್ಲಿ ತುಂಬಾ ನ್ಯೂಸಲ್ಲಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಮಂಜುನಾಥ್. ಈವನ್ ಬೆಂಗಳೂರು ಗ್ರಾಮಾಂತರದಿಂದ MP ಎಲೆಕ್ಷನಿಗೆ ನಿಂತ್ಕೊಂಡ್ಬಿಟ್ಟು ವಿನ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ ಇವರು. ಇವರ ಅಪೋಸಿಟ್ ಯಾರಾಗಿರ್ತಕ್ಕಂಥದ್ದು, DK ಶಿವಕುಮಾರ್ ಅವರ ತಮ್ಮ ಆಗಿರ್ತಕ್ಕಂಥ ಸುರೇಶ್. ಅವರ ವಿರುದ್ಧ ಸ್ಪರ್ಧೆಯನ್ನು ಮಾಡಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಮಂಜುನಾಥ್. ಯಾರಿ ಡಾಕ್ಟರ್ ಮಂಜುನಾಥ್? ಹಿ ಈಸ್ ಎನ್ ಕಾರ್ಡಿಯೋಲಾಜಿಸ್ಟ್, ಹೃದಯ ರೋಗ ತಜ್ಞ. ನಾರಾಯಣ ಹಾಸ್ಪಿಟಲ್ ಬೆಂಗಳೂರಲ್ಲಿ ವರ್ಕ್ ಮಾಡ್ತಕ್ಕಂಥ ವ್ಯಕ್ತಿ ಇವರಾಗಿದ್ದರು. ಬಟ್ ನೌ ಹಿ ಈಸ್ ರಿಟೈರ್ಡ್ ಫ್ರಮ್ ದ್ಯಾಟ್ ಪ್ಲೇಸ್. ಓಕೆ, so for now just remember, a person who is a specialist in the heart diseases is known as cardiologist. Next point, fear of dogs. ನಾಯಿಯನ್ನು ಕಂಡು ಅಥವಾ ಶ್ವಾನವನ್ನು ಕಂಡು ಹೆದರ್ತಕ್ಕಂಥದ್ದಕ್ಕೆ ಏನಂತೇಳಿ ಕರೀತಾರ, ಸೈನೋಫೋಬಿಯಾ. ಕನ್ನಡದಲ್ಲಿ ಶ್ವಾನ ಭೀತಿ ಅಥವಾ ನಾಯಿಯ ಭೀತಿ, ನಾಯಿಯ ಭಯ ಅಂತ ಕೂಡ ನೀವು ಹೇಳ್ಬೋದು. ಫಿಯರ್ ಆಫ್ ಡಾಗ್ಸ್ ಈಸ್ ನೋನ್ ಆ್ಯಸ್ ಸೈನೋಫೋಬಿಯಾ. ನೋಡ್ತಾ ಇದ್ದಾರೆ, ಇಲ್ಲೊಂದು ನಾಯಿ ಇದೆ, ಇಲ್ಲೊಬ್ಬರು ಮಹಿಳೆ ಇದ್ದಾರೆ, ಅವ್ರ ಫೇಸ್ ನೋಡ್ತಾ ಇದ್ದಾರೆ. ನಾಯಿ ಬೊಗಳಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಅವ್ರು ಹೆದರ್ತಕ್ಕಂಥದ್ದನ್ನು, ದ್ಯಾಟ್ ವಿ ಕಾಲ್ ಇಟ್ ಆ್ಯಸ್ ಸೈನೋಫೋಬಿಯಾ. ಇಟ್ ಈಸ್ ನಥಿಂಗ್ ಬಟ್ ಫಿಯರ್ ಆಫ್ ಡಾಗ್ಸ್.
ನೆಕ್ಸ್ಟ್ ಹೋಗೋಣ ಮುಂದಿನ ಇಂಪಾರ್ಟೆಂಟ್ ಒನ್ ವರ್ಡ್. ಐ ವಿಲ್ ಪುಟ್ ಸ್ಟಾರ್ ಮಾರ್ಕ್ ಫಾರ್ ದಿಸ್ ಒನ್, ವೆರಿ ಇಂಪಾರ್ಟೆಂಟ್. ಸ್ಟಡಿ ಆಫ್ ಸೆಲ್. ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನೆಂದು ಕರೆಯುತ್ತಾರೆ? ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸೈಟಾಲಜಿ. ವೆರಿ ವೆರಿ ಇಂಪಾರ್ಟೆಂಟ್. ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸೈಟಾಲಜಿ. ಇಲ್ಲಿ ಚಿತ್ರದಲ್ಲಿ ಕೂಡ ಕೊಟ್ಟಿದ್ದೀನಿ, ಎನಿಮಲ್ ಸೆಲ್ ಅಂತ ಹೇಳಿ, ಮೈಟೋಕಾಂಡ್ರಿಯಾ, ಸೈಟೋಪ್ಲಾಸಮ್, ಆಲ್ ದೋಸ್ ಥಿಂಗ್ಸ್ ಕಮ್ಸ್ ಇನ್ ದಿಸ್ ಪಿಕ್ಚರ್. ಓಕೆ, ಒನ್ ಮೋರ್ ಥಿಂಗ್ ಐ ವುಡ್ ಲೈಕ್ ಟು ಹೈಲೈಟ್. ಈ ಸೈನ್ಸ್ ರಿಲೇಟೆಡ್ ಆಗಿರೋದ್ರಿಂದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಂಪ್ಲೀಟ್ ಬಯೋಲಾಜಿ ಅಂತ ಒಂದು ಮ್ಯಾರಥಾನ್ ವಿಡಿಯೋ ಆಲ್ರೆಡಿ ನಾನು ಈ ನಮ್ಮ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳ ಬಗ್ಗೆ ಮಾಡಿದ್ದೀನಿ. ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ನೋಡಬಹುದು. ಕಂಪ್ಲೀಟ್ ಬಯೋಲಾಜಿ, ಸೊ ಎಲ್ಲವನ್ನು ಕವರ್ ಮಾಡಿಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ. ಇಟ್ ಇನ್ಕ್ಲೂಡ್ಸ್ ಬೋತ್ ಕನ್ನಡ ಆ್ಯಸ್ ವೆಲ್ ಆ್ಯಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಓಕೆ, ನೆಕ್ಸ್ಟ್ ಒನ್, ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್. ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್. ಬ್ಯೂಟಿಫುಲ್ ಅಂದರೆ ಏನು? ಸುಂದರ. ಹ್ಯಾಂಡ್ ರೈಟಿಂಗ್ ಏನು? ಬರಹ. ಸುಂದರವಾಗಿ ಬರೀತಕ್ಕಂಥದ್ದಕ್ಕೆ ಏನಂದು ಕರೀತಾರೆ ಒನ್ ವರ್ಡಲ್ಲಿ? ಕ್ಯಾಲಿಗ್ರಾಫಿ. ಓಕೆ, ಸೊ ಇಮೇಜಲ್ಲಿ ಕೂಡ ನೋಡ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ಅವರ ಅಕ್ಷರಗಳು ಮೂಡಿ ಬಂದಿರತಕ್ಕಂಥದ್ದು. ಅದಕ್ಕೆ ಏನಂತೇಳಿ ಕರೀತಾರೆ? ಕ್ಯಾಲಿಗ್ರಾಫಿ. ಇನ್ ಕನ್ನಡ ಸುಂದರ ಬರಹ ಅಥವಾ ಚೆನ್ನಾಗಿ ಬರೆದಿರ್ತಕ್ಕಂಥದ್ದಕ್ಕೆ ನಾವು ಕ್ಯಾಲಿಗ್ರಾಫಿ ಅಂತೇಳಿ ಕರಿತೀವಿ ಅಂತ ಹೇಳಬಹುದು. ಸೊ ಇದಿಷ್ಟು ಮಾಹಿತಿ ಇಂಪಾರ್ಟೆಂಟ್ ಒನ್ ವರ್ಡ್ಸ್ ಅಬೌಟ್ ಸಿ. ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಲೆಟರ್ ಡಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಒನ್ ವರ್ಡ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.